ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು 11 ಗಂಟೆಗೆ ನಮ್ಮ ಮನೆಗೆ ಒಂದು ಪಾರ್ಸಲ್ ಬಂತು. ಸೊ ಅದೇನಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಮನೆಯವರು ಅದನ್ನು ಬುಕ್ ಮಾಡಿ ಸೊ ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಸೊ ಇದು ರಿಂಗ್ ಲೈಟ್ ಅಂತೇಳಿ, ಯಾಕೆ ಇದು ತುಂಬ ದಿನದಿಂದ ಕೇಳ್ತಿದ್ದೆ ನಾನು. ಇದ್ರ ತುಂಬ ಆಸೆ ಇತ್ತು ಇದನ್ನು ಯೂಸ್ ಮಾಡಬೇಕು ಅಂತ. ಸೊ ನಮ್ಮ ಮನೇಲಿ ಹೇಳ್ತಾ ಇದ್ದೆ, ಬಟ್ ಅವರು ಕೊಡಿಸ್ತೀನಿ ಇಲ್ಲಾಂದರೆ ಇಲ್ಲ ಅಂಥೇಳಿ ಯಾವುದನ್ನು ಆನ್ಸರ್ ಮಾಡ್ತಾ ಇರಲಿಲ್ಲ. ನಾನು ಕೇಳ್ತಾ ಇದ್ದೆ, ಅವರೇನು ರೆಸ್ಪಾನ್ಸ್ ಮಾಡಿಲ್ಲ ಅಂದಾಗೆ ಸುಮ್ಮನೆ ಆಗಿಬಿಡ್ತಾರೆ. ಸೊ ಇವರು ನನಗೆ ಬುಕ್ ಮಾಡಿರೋದನ್ನು ಕೂಡ ಹೇಳಿಲ್ಲ, ಇವಾಗ ಹೇಳ್ತಾ ಇದ್ದಾರೆ 22ನೇ ತಾರೀಕಲ್ಲಿ ಬುಕ್ ಮಾಡಿದ್ರಂತೆ. ಸೊ 29ನೇ ತಾರೀಕು 29ಗೆ ಬರುತ್ತೆ ಅಂತೇಳಿ ಡೇಟ್ ಕೊಟ್ಟಿದ್ದರು. ಬಟ್ ಅವರು 27ಗೆ ತಂದು ಕೊಟ್ಟಿದ್ದಾರೆ. ಫ್ಲಿಪ್ಕಾರ್ಟಲ್ಲಿ ಮಾಡಿದರು. ಸೊ ನಾನು ಅಮೌಂಟು ಏನು ಅಂತ ಕೇಳಿಲ್ಲ ನಮ್ಮ ಯಜಮಾನ್ರನ್ನ. ಸೊ ಅವರು ನನಗೆ ಕೇಳಿ ನನಗೆ ಬೇಜಾರಾಗ್ಬಿಟ್ಟಿತ್ತು, ಕೊಡಿಸಲ್ವಲ್ಲ ಅಂತೇಳಿ ನಾನು ಸುಮ್ಮನೆ ಕೇಳ್ತಾಯಿದ್ದೆ, ಸುಮ್ಮನೆ ಆಗ್ತಾಯಿದ್ದೆ. ಬಟ್ ಇವರು ನನಗೆ ಗೊತ್ತಿಲ್ದಂಗೆ ಆರ್ಡ್ರ್ ಮಾಡಿ ತರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೀ. ಯಾಕಂದರೆ ಇದಕ್ಕೆ ತುಂಬ ಆಸೆ ಇತ್ತು. ಸೊ ನಮ್ಗೆ ಆಸೆ ಪಟ್ಟಂಥ ಒಂದು ವಸ್ತು ನಮ್ಮ ಕಣ್ಮುಂದೆ ಬಂದಾಗ ಅದು ಆಗೋ ಖುಷಿನೇ ಬೇರೆ. ಸೊ ನನಗೆ ಆ ಖುಷಿಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದು ಅಲ್ಲದೆ ನಮ್ಮ ಮನೆಯವರು ನನಗೆ ಹೇಳ್ದೇ ಅದನ್ನು ತಗೊಂಬಂದು ಕೊಟ್ಟಿದ್ದಾರೆ. ಇನ್ನೂ ತುಂಬ ಖುಷಿ ಆಗ್ತಾಯಿದೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಬಟ್ ಯಾವುದೂ ಇಲ್ಲ ಅಂತ ಹೇಳಲ್ಲ. ಬಟ್ ಇದೊಂದನ್ನು ಹೂನ ಅಂತ ಹೇಳ್ದೇ ತರಿಸ್ಕೊಟ್ಟಿದ್ದಾರೆ. ಸೊ ತುಂಬಾ ಖುಷಿ ಆಯಿತು. ಸೊ ಅವರೇ ಎಲ್ಲ ಓಪನ್ ಮಾಡಿ ನಾನೇ ತೋರಿಸ್ತೀನಿ ಅಂತೇಳಿ ಎಲ್ಲ ಒಂದೊಂದಾಗಿ ತೆಗಿತಾ ಇದ್ದಾರೆ. ಸೊ ಯಾವ ಥರ ಅದನ್ನು ಸೆಟ್ ಮಾಡಬೇಕು ಅಂತಲೂ ಕೂಡ ಅವರೇ ಎಲ್ಲ ನಾನು ಮಾಡಿಕೊಡ್ತೀನಿ ಅಂತೇಳಿ ಅವರೇ ಕೂಡ ಸೆಟ್ ಮಾಡಿ ಯಾವ ಥರ ಅಂತೇಳಿ ಟ್ರಯಲೆಲ್ಲ ನೋಡ್ತಾ ಇದ್ದಾರೆ, ಹಾಗೆ ನನಗೂ ತೋರಿಸ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಯಿತು. ಸೊ ಆ ಒಂದು ಯಾವುದಾದ್ರೂ ವಸ್ತುನ ನಾವು ಆಸೆ ಪಟ್ಟಿದ್ದು ಬೇಕು ಅಂತ ಕೇಳಿದಾಗ, ಇಲ್ಲ ಅದು ಎಷ್ಟೇ ದಿನ ಆದ್ರೂ ಕೂಡ ನಮ್ಮ ಒಂದು ಕಣ್ಮುಂದೆ ಬಂದಾಗ ಅದು ಖುಷಿನೇ ಬೇರೆ. ಸೊ ತುಂಬಾ ಖುಷಿ ಆಯಿತು. ಅದ್ರ ಜೊತೆ ಒಂದು ಫೋಟೋ ತೆಗಿತೀನಿ ಅಂತೇಳಿ ನಮ್ಮ ಮನೆಯವರು ನಿಲ್ಲಿಸಿ ಫೋಟೋ ವಿಡಿಯೋ ಎಲ್ಲ ತೆಗೆದು ಮಾಡ್ತಿದ್ದಾರೆ. ಸೊ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಜಿ.